ಕನ್ನಡ ತಂತ್ರಾಂಶ. ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶ. ನಾನು ಅರವಿಂದ್ ಮಾತನಾಡುತ್ತಿದ್ದೇನೆ. ಕನ್ನಡ ತಂತ್ರಾಂಶದ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ತಮಗೆಲ್ಲ ಒಂದು ಹೊಸ ತಂತ್ರಾಂಶವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಈ ಒಂದು ತಂತ್ರಾಂಶದ ಹೆಸರು ಕನ್ನಡ ಸುಲೇಖನಿ ಫೆನೆಟಿಕ್ ಕೀಬೋರ್ಡ್ ಅಂತ ಹೇಳಿಬಿಟ್ಟು, ಈ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥವರು ನಮ್ಮ ಮಿತ್ರರಾಗಿರ್ತಕ್ಕಂತಹ ಶ್ರೀನಿವಾಸ್ ಮೂರ್ತಿ, ನಾರಾಯಣ್ ರಾಯ್ಕರ್ ಹಾಗೂ ವಿಲೇಶ್ ಬಂಡೇಕರ್ ಇವರು ಇನ್ನಿತರೆ ಕೆಲವು ಸೈಟೆಡ್ ಸದಸ್ಯರ ಜೊತೆಗೂಡಿ ಒಂದು ಹೊಸ ಕೀಲಿಮಣೆಯನ್ನು ನಮಗಾಗಿ ಅಭಿವೃದ್ಧಿಪಡಿಸಿಕೊಟ್ಟಿರುತ್ತಾರೆ. ಈ ಒಂದು ಕೀಲಿಮಣೆಯ ಪರಿಚಯವನ್ನು ನಾನು ಇವತ್ತು ತಮಗೆಲ್ಲ ಮಾಡಿಕೊಡಲಿದ್ದೇನೆ. ಸ್ನೇಹಿತರೆ, ತಮಗೆಲ್ಲ ತಿಳಿದಿರೋ ಹಾಗೆ ನಾವು ಕನ್ನಡವನ್ನು ಬರೆಯಲಿಕ್ಕೆ ನುಡಿ ತಂತ್ರಾಂಶವನ್ನು ಹೆಚ್ಚಾಗಿ ಬಳಸ್ತಾ ಇದ್ದೇವೆ. ಇತ್ತೀಚೆಗೆ ನಮ್ಮ NVDAನಲ್ಲಿ ಬಂದ ಲೇಟೆಸ್ಟ್ ಅಪ್ಡೇಟ್ಗಳಲ್ಲಿ ನುಡಿಗೂ ಮತ್ತು NVDAಗೂ ಸ್ವಲ್ಪ ಹೊಂದಾಣಿಕೆ ಆಗದೆ ನಮಗೆ ಸಮಸ್ಯೆ ಉಂಟಾಗ್ತಾ ಇದ್ದಿದ್ದು ತಮಗೆಲ್ಲ ತಿಳಿದಿರತಕ್ಕಂಥ ವಿಷಯನೇ. ನಾವು ನುಡಿಯಲ್ಲಿ ಬರೆಯುತ್ತಾ ಇದ್ದಾಗ ಏನಾದರೂ ಒಂದು ಅಕ್ಷರ ತಪ್ಪಾದಾಗ ಅದನ್ನು ಬ್ಯಾಕ್ ಸ್ಪೇಸ್ ಮೂಲಕ ಡಿಲೀಟ್ ಮಾಡಿದ್ರೆ ಅಲ್ಲಿ ನಮಗೆ ಒಂದು ಡೈಲಾಗ್ ಬಾಕ್ಸ್ ಬರ್ತಾ ಇತ್ತು. ಹಾಗಾಗಿ ಇದು ನಮಗೆ ತುಂಬ ತೊಂದರೆ ಕೊಡ್ತಾ ಇತ್ತು. ಅದಕ್ಕೆ ಒಂದು ತಾತ್ಕಾಲಿಕ ಪರಿಹಾರವಾಗಿ ನಾವು ಒಂದು ಸೆಟ್ಟಿಂಗ್ಸನ್ನು ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ ಅದನ್ನು ಬಳಸ್ತಾ ಇದ್ವಿ. ಆದರೆ ಇವಾಗ ನಮ್ಮ ನಾರಾಯಣ್ ರೇಖರ್ ಹಾಗೂ ತಂಡದವರು ಹೊಸದಾದ ಕೀಲಿಮಣೆಯನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇದನ್ನು ನಾವು ಮೈಕ್ರೋಸಾಫ್ಟ್ ಕೀಬೋರ್ಡಲ್ಲೇ ಇನ್ಸ್ಟಾಲ್ ಮಾಡಿಕೊಂಡು ಬಳಸ್ಬೋದಾಗಿದೆ. ಇದನ್ನು ಇವರು ಈ ಒಂದು ಮೈಕ್ರೋಸಾಫ್ಟ್ ಕೀಬೋರ್ಡ್ ಲೇಔಟ್ ಅಡಿಪಾಯದಲ್ಲೇ ಅಭಿವೃದ್ಧಿ ಪಡಿಸಿರುತ್ತಾರೆ. ಹಾಗಾಗಿ ಈ ಒಂದು ಕೀಬೋರ್ಡ್ ನಮಗೆ ಬಹಳ ಸಹಕಾರಿಯಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೆ ಮತ್ತೊಂದು ವಿಚಾರವನ್ನು ಇಲ್ಲಿ ಹೇಳಬೇಕು ಅನ್ನೋದಾದರೆ, ಈಗ ನುಡಿ ಜೊತೆ ಏನು ಸಮಸ್ಯೆ ಆಗ್ತಾ ಇತ್ತೋ ಆ ಥರ ಸಮಸ್ಯೆಗಳು ಈ ಒಂದು ಕೀಬೋರ್ಡ್ನಲ್ಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಹಾಗಾದರೆ ಮೊದಲಿಗೆ ಈ ಒಂದು ಕೀಬೋರ್ಡನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾವು ಕಲ್ತ್ಕೊಳ್ಳೋಣ. ಈಗ ನಾನು ಕಂಪ್ಯೂಟರ್ನಲ್ಲಿ ನನ್ನ ವಾಟ್ಸಾಪ್ನಲ್ಲಿ ನಾರಾಯಣ್ ರೇಖರ್ ಅವರ ಚಾಟಲ್ಲಿ ಈ ಒಂದು ಕೀಬೋರ್ಡನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕನ್ನು ಕಳಿಸ್ಕೊಟ್ಟಿರ್ತಾರೆ. ಇದು ಗಿಟ್ಹಬ್ ಎಂಬ ಜಾಲತಾಣದ ಲಿಂಕ್ ಆಗಿರುತ್ತೆ. ನಾನೀಗ ಆ ಒಂದು ಜಾಲತಾಣದ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Untitled Google Chrome GitHub Computer Access Bar Kannada Phonetic Keyboard Sulikhani Google Chrome. ಈಗ ಆ ಒಂದು ಜಾಲತಾಣ ತೆರೆಕೊಂಡಿದೆ. ನಾನು ಈಗ ಮೊದಲನೇದಾಗಿ ಇನ್ಸರ್ಟ್ F7 ಮಾಡೋದ್ರ ಮೂಲಕ ಲಿಂಕ್ ಲಿಸ್ಟ್ನ ತಗೋತಾ ಇದ್ದೀನಿ. Elements list dialog tree view levels on this kit to content folder of Nataru. ಈಗ ನಾನು ಡಿ ಪ್ರೆಸ್ ಮಾಡೋದ್ರ ಮೂಲಕ ಡೌನ್ಲೋಡ್ ಅನ್ನೋ ಒಂದು ಆಯ್ಕೆಗೆ ಹೋಗ್ತಾ ಇದ್ದೀನಿ. Download Kannada Phonetic Keyboard Sulikhani Nalavatevaru of Nataru levels on it. ಈಗ ನಾನು ಈ ಡೌನ್ಲೋಡ್ ಲಿಂಕ್ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. GitHub Computer Access Bar Kannada Phonetic Keyboard Sulikhani document link kit to content. ಈಗ ಅದು ಡೌನ್ಲೋಡ್ ಆಗ್ತಾ ಇದೆ. Kannada Phonetic Keyboard Vievadu Dashansha Sonnepurna Vivamazit Pondu of Movatu. ನೋಡಿ ಸ್ನೇಹಿತರೆ, ಈಗ ಕನ್ನಡ ಸುಲೇಖನಿ ಕೀಬೋರ್ಡ್ ಅದು ಜಿಪ್ ಫೈಲ್ ಆಗಿ ಡೌನ್ಲೋಡ್ ಆಗಿದೆ. ಈ ಸುಲೇಖನಿ ಕನ್ನಡ ಫೆನೆಟಿಕ್ ಕೀಬೋರ್ಡ್ ಇದರ ಒಂದು ಜಿಪ್ ಫೈಲನ್ನು ನಮ್ಮ KT ಆ್ಯಪ್ಸ್ ಸಾಫ್ಟ್ವೇರ್ನಲ್ಲೂ ಕೂಡ ನಾವು ಹಾಕಿಟ್ಟಿರ್ತೀವಿ. ನೀವು ಅಲ್ಲಿಂದನೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಈಗ ಇದು ಜಿಪ್ ಫೈಲ್ ಆಗಿರೋದ್ರಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗಿದೆ. ನಾನು ಕಾಂಟೆಕ್ಸ್ಟ್ ಮೆನು ತಗೋತಾ ಇದ್ದೀನಿ. ಎಕ್ಸ್ಟ್ರಾಕ್ಟ್ ಕನ್ನಡ ಸುಲೇಖನಿ ಕೀಬೋರ್ಡ್ ಈ ಒಂದು ಆಯ್ಕೆ ಸಿಕ್ಕಿದೆ. ಅದರ ಮೇಲೆ ನಾನು ಎಂಟರ್ ಕೊಡ್ತಾ ಇದ್ದೀನಿ. Kannada Phonetic Keyboard Sulikhani items new list output not selected Fondu. ಈಗ ಇಲ್ಲಿ ನಮಗೆ ಮತ್ತೊಂದು ಫೈಲ್ ತೋರಿಸ್ತಾ ಇದೆ. ಔಟ್ಪುಟ್ ಅಂತ ಇದು ನಾಟ್ ಸೆಲೆಕ್ಟ್ ಆಗಿದೆ. ಇದನ್ನು ಸ್ಪೇಸ್ ಬಾರ್ ಮಾಡೋದ್ರ ಮೂಲಕ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಎಂಟರ್ ಕೊಡ್ತಾ ಇದ್ದೀನಿ. ಇಲ್ಲಿ 3 ಫೈಲ್ಗಳಿದೆ. ಮೊದಲನೇದು ಕನ್ನಡ ಸುಲೇಖನಿ, ಇದೇನೋ ಒಂದು ಫೋಟೋ ಇದೆ. ಮೂರನೇ ಫೈಲು ಕೀಬೋರ್ಡ್ ಮ್ಯಾನ್ಯುಯಲ್. ಸೊ ಈ ಒಂದು ಹೊಸ ಕೀಲಿಮಣೆಯಲ್ಲಿ ಯಾವ ಒಂದು ಕೀಗೆ ಯಾವ ಅಕ್ಷರವನ್ನು ಅವರು ಅಸೈನ್ ಮಾಡಿದ್ದಾರೆ ಅಂತ ನಾವಿಲ್ಲಿ ನೋಡಿ ತಿಳ್ಕೊಬೋದು. ನೀವು ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮುಂಚೆ ಒಂದು ಬಾರಿ ಇಲ್ಲಿ ಬಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ಎಲ್ಲ ಕೀಬೋರ್ಡನ್ನು ತಿಳ್ಕೊಂಡು ಬಳಸೋದ್ರಿಂದ ನಿಮಗೆ ಸ್ವಲ್ಪ ಸುಲಭ ಆಗುತ್ತೆ. ಮಧ್ಯೆ ಮಧ್ಯೆ ಏನಾದರೂ ನಿಮಗೆ
ಅನುಮಾನ ಬಂದರೆ ಇಲ್ಲಿ ಬಂದು ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಈಗ ನಾನು ಕನ್ನಡ ಸುಲೇಖನಿ ಫೆನೆಟಿಕ್ ಕೀಬೋರ್ಡ್ ಇದರ ಮೇಲೆ ಎಂಟರ್ ಕೊಡ್ತೀನಿ. Image Purnani. Kannada phonetic keyboard Sulikhani 1 of 3. Items view list AMD Alavatnalku not selected 1 of 1. ಸ್ನೇಹಿತರೆ, ಇಲ್ಲಿ 10 ಫೈಲ್ಗಳಿದೆ. ಇದರಲ್ಲಿ ಸೆಟಪ್ ಫೈಲ್ ಅಂತ ಒಂದು ಸಿಗುತ್ತೆ. ಅದ್ರ ಮೇಲೆ ನಾವು ಎಂಟರ್ ಕೊಡಬೇಕಾಗತ್ತೆ. ನಾನು ಈ ಸೆಟಪ್ ಫೈಲು ಕೊನೆಯಲ್ಲಿ ಇರೋದ್ರಿಂದ ಡೈರೆಕ್ಟಾಗಿ ಎಂಡ್ ಕೀ ಒತ್ತುತ್ತಾ ಇದ್ದೀನಿ. Setup Purnani Exe 1 of 1. ನನಗೆ ಸೆಟಪ್ ಫೈಲ್ ಸಿಕ್ಕಿದೆ. ಈಗ ಅದರ ಮೇಲೆ ಎಂಟರ್ ಕೊಡ್ತಾ ಇದ್ದೀನಿ. Dialog. Kannada phonetic keyboard Sulekhani. Dialog preparing to install. Progress bar only Pratishata. See secure desktop. ಈಗ ಇದು ಇನ್ಸ್ಟಾಲ್ ಮಾಡೋದಕ್ಕೆ ಪರ್ಮಿಷನ್ ಕೇಳ್ತಾ ಇದೆ. ನಾನು ಆಲ್ಟ್ ವೈ ಪ್ರೆಸ್ ಮಾಡೋದ್ರ ಮೂಲಕ ಇದಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದೀನಿ. Kannada phonetic keyboard Sulekhani has been successfully installed. Click close to exit. Installation complete. Close button Alt Sankalana C. ನೋಡಿ, ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಈಗ ನನ್ನ ಫೋಕಸ್ ಕ್ಲೋಸ್ ಬಟನ್ ಮೇಲೆ ಇದೆ. ನಾನು ಎಂಟರ್ ಕೊಟ್ಟು ಈ ಒಂದು ವಿಂಡೋನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ ಸ್ನೇಹಿತರೆ, ಈ ಒಂದು ತಂತ್ರಾಂಶವನ್ನು ಇನ್ಸ್ಟಾಲ್ ಮಾಡೋದು ಬಹಳ ಸುಲಭವಾಗಿದೆ. ಈಗ ಈ ಎಲ್ಲ ವಿಂಡೋಗಳನ್ನು ನಾನು ಕ್ಲೋಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಈಗ ಈ ಒಂದು ಇಂಗ್ಲೀಷ್ ಕೀಬೋರ್ಡಿಂದ ಕನ್ನಡ ಕೀಬೋರ್ಡ್ಗೆ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮೊದಲು ನಾನು ಮೈಕ್ರೋಸಾಫ್ಟ್ ವರ್ಡ್ ಒಂದನ್ನು ಓಪನ್ ಮಾಡ್ಕೋತೀನಿ. Document Word. Microsoft Word document. ಈಗ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಆಗಿದೆ. ಈಗ ನಾವು ಇಂಗ್ಲೀಷ್ನಿಂದ ಕನ್ನಡ ಕೀಬೋರ್ಡ್ಗೆ ಸ್ವಿಚ್ ಆಗೋದಕ್ಕೆ 2 ಮಾರ್ಗಗಳಿದೆ. ಮೊದಲನೇದು ಆಲ್ಟ್ ಹಿಡ್ಕೊಂಡು ಶಿಫ್ಟ್ ಪ್ರೆಸ್ ಮಾಡೋದ್ರ ಮೂಲಕ ನಾವು ಬದಲಾವಣೆಯನ್ನು ಮಾಡ್ಕೋಬಹುದು. ತೋರಿಸ್ತೀನಿ ನೋಡಿ. Kannada phonetic keyboard Sulekhani keyboard Kannada. English India keyboard English India. Kannada phonetic keyboard document Word. Microsoft Word document edit multi. ಈಗ ಕನ್ನಡ ಸುಲೇಖನಿ ಕೀಬೋರ್ಡ್ಗೆ ಬಂದಿದೆ. ಇದಲ್ಲದೆ ನುಡಿಯಲ್ಲಿ ನಾವು ಯಾವ ರೀತಿ ಬದಲಾವಣೆ ಮಾಡ್ಕೋತಾ ಇದ್ವಲ್ಲ, ಆ ಒಂದು ಆಯ್ಕೆ ಕೂಡ ಇದರಲ್ಲಿ ಲಭ್ಯ ಇದೆ. ಈಗ ಅದನ್ನು ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ವಿಂಡೋಸ್ ಕೀ ಹಿಡ್ಕೊಂಡು ನಾನು ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತೀನಿ. English India keyboard English India keyboard. ನೋಡಿ, ಇಂಗ್ಲೀಷ್ ಇಂಡಿಯಾ ಕೀಬೋರ್ಡ್ಗೆ ಬಂತು. ಈಗ ನಾನು ವಿಂಡೋಸ್ ಕೀಯನ್ನು ಹಾಗೆ ಒತ್ತಿ ಹಿಡ್ಕೊಂಡಿದ್ದೀನಿ. ಮತ್ತೊಮ್ಮೆ ನಾನು ಸ್ಪೇಸ್ ಬಾರನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. Kannada phonetic keyboard to document Word. Microsoft Word document edit multi-line page section blank. ಸ್ನೇಹಿತರೆ, ನಾನು ಬಳಸ್ತಾ ಇರ್ತಕ್ಕಂಥ ಒಂದು ವಿಂಡೋಸ್ ವರ್ಷನು ವಿಂಡೋಸ್ 10 ಆಗಿರುತ್ತೆ. ಸೊ ಒಂದು ಸರ್ತಿ ನಾವು ಆಲ್ಟ್ ಟ್ಯಾಬ್ ಮಾಡೋದ್ರ ಮೂಲಕ ಫೋಕಸನ್ನು ಕರೆಕ್ಟಾಗಿ ಮೈಕ್ರೋಸಾಫ್ಟ್ ವರ್ಡ್ಗೆ ತೊಗೊಂಬರ್ಬೇಕಾಗತ್ತೆ. ಈಗ ನಾನು ನುಡಿಯಲ್ಲಿ ಯಾವ ಅಕ್ಷರಗಳು ಇದೆಯೋ ಅದೇ ರೀತಿ ಇವರು ಯಾವ ಅಕ್ಷರಗಳನ್ನು ಉಳಿಸ್ಕೊಂಡಿದ್ದಾರೆ ಅದನ್ನು ನಿಮಗೆ ಮೊದಲು ತೋರಿಸ್ತೇನೆ. ಈ ಒಂದು ಕೀಲಿಮಣೆಯನ್ನು ಇವರು ಅಭಿವೃದ್ಧಿಪಡಿಸುವಾಗ 180% ನುಡಿಯಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಒಂದು ಕೀಬೋರ್ಡ್ ಲೇಔಟನ್ನು ಉಳಿಸ್ಕೊಂಡಿದ್ದಾರೆ. ಈ ಒಂದು ಮೈಕ್ರೋಸಾಫ್ಟ್ ಕೀಬೋರ್ಡ್ ಲೇಔಟ್ನಲ್ಲಿ ಕೆಲವೊಂದು ಮಿತಿಗಳು ಇರೋದ್ರಿಂದ ಇವರು 100% ನುಡಿಯಂತೆ ಈ ಒಂದು ಕೀಲಿಮಣೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಏನಪ್ಪ ಆಗಿದೆ ಅಂತಂದರೆ, ಈ ಒಂದು ಕನ್ನಡ ಕೀಲಿಮಣೆಯಲ್ಲಿ ಸ್ವರಗಳಲ್ಲಿ 2 ರೀತಿಯ ಸ್ವರಗಳು ಇರುತ್ತೆ. ಮೊದಲನೇದು ಸ್ವತಂತ್ರ ಸ್ವರಗಳು, ಎರಡನೇದು ಅವಲಂಬಿತ ಸ್ವರಗಳು. ನುಡಿಯಲ್ಲಿ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ಎರಡನ್ನೂ ಒಂದೇ ಕೀಗೆ ಸೆಟ್ ಮಾಡಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ಇ ಪ್ರೆಸ್ ಮಾಡಿದ್ರೆ ಎ ಅಂತ ಬರುತ್ತಲ್ವಾ, ಶಿಫ್ಟ್ ಇ ಪ್ರೆಸ್ ಮಾಡಿದ್ರೆ ಎ ಅಂತ ಬರುತ್ತೆ. ನುಡಿಯಲ್ಲಿ ಏನು ಮಾಡಿದ್ದಾರೆ, ನಾವು ಯಾವ್ದಾರ ಒಂದು ಪದವನ್ನು ಬರೆಯುವಾಗ, ಈಗ ಕೇಳು ಅಂತ ಬರೆಯುವಾಗ ಕಾ ಬರೆದು ಶಿಫ್ಟ್ ಇಟ್ಕೊಂಡು ಇ ಪ್ರೆಸ್ ಮಾಡಿದ್ರೆ ಕೆ ಅಂತ ಬರುತ್ತೆ. ಹಾಗೆಯೇ ನಾವು ಏಳು ಅಂತ ಬರೆಯುವಾಗ ನೇರವಾಗಿ ನಾವು ಶಿಫ್ಟ್ ಇಟ್ಕೊಂಡು ಇ ಪ್ರೆಸ್ ಮಾಡಿದ್ರೆ ಎ ಅಂತ ಅಲ್ಲಿ ಬರೆಯುತ್ತೆ. ಇಲ್ಲಿ ಈ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಈ ಒಂದು ಮೈಕ್ರೋಸಾಫ್ಟ್ ಕೀಬೋರ್ಡ್ ಲೇಔಟ್ನ ಒಂದು ಮಿತಿ ಅಡ್ಡ ಆಗಿರೋದ್ರಿಂದ ಇವರು ಈ ರೀತಿ ಕೆಲವು ಸ್ವತಂತ್ರ ಸ್ವರಗಳಿಗೆ ಮಾತ್ರ ಬೇರೆ ಒಂದು ಕೀಗಳನ್ನು ಅಸೈನ್ ಮಾಡಿದ್ದಾರೆ. ಅದನ್ನು ಕೂಡ ಇವರು ತುಂಬ ಸುಲಭವಾಗಿ ನಮಗೆ ಸಿಗೋ ಥರನೇ ವ್ಯವಸ್ಥೆ ಮಾಡಿದ್ದಾರೆ. ನಾನೀಗ ಒಂದೊಂದು ಅಕ್ಷರವನ್ನು ನಿಮಗೆ ಟೈಪ್ ಮಾಡಿ ತೋರಿಸ್ತೀನಿ. ASDF ಇಂದನೇ ನಾನು ಶುರು ಮಾಡ್ತೀನಿ. ನೋಡಿ, ಎ ಪ್ರೆಸ್ ಮಾಡಿದೆ ಆ ಬಂತು, ಶಿಫ್ಟ್ ಎ ಪ್ರೆಸ್ ಮಾಡ್ತೀನಿ. ಇದೆರಡು ಅವಲಂಬಿತ ಸ್ವರಗಳು. ಆದರೆ ಈ ಆ ಅಕ್ಷರ ಇದೆಯಲ್ಲ, ಇದು ಸ್ವತಂತ್ರ ಸ್ವರವಾಗಿ ಕೂಡ ಕೆಲಸ ಮಾಡುತ್ತೆ. ಇಲ್ಲಿ ಮಾತ್ರ ನಮಗೆ ನುಡಿಯಂತೆಯೇ ಕಾಪಾಡ್ಕೊಳ್ಳೋದಕ್ಕೆ ಆಗಿದೆ.
ಸ ಬಂತು. ಶಿಫ್ಟ್ ಇಟ್ಕೊಂಡ್ರೆ sha, ಶ ಬಂತು. da, ಧ ಬಂತು. ಶಿಫ್ಟ್ ಇಟ್ಕೊಂಡ್ರೆ da, ಧ ಬಂತು. ಹಾಗೆ ಒತ್ತುಗೆ ಎಫ್ ಕೀಬೋರ್ಡನ್ನು ಇವರು ಅಸೈನ್ ಮಾಡಿದ್ದಾರೆ. ಇದನ್ನು ನಾನು ಆಮೇಲೆ ತೋರಿಸ್ತೀನಿ. ga, ಘ ಬಂತು ಜಿಗೆ. ಶಿಫ್ಟ್ ಇಟ್ಕೊಂಡ್ರೆ ga, ಘ ಬಂತು. ha, ಹೆಚ್ಚಿಗೆ ಹ ಬಂತು. ಶಿಫ್ಟ್ ಇಟ್ಕೊಂಡ್ರೆ ha, ಹ ಬಂತು. ja, ಜ ಬಂತು. ja, ಶಿಫ್ಟ್ ಇಟ್ಕೊಂಡಾಗ ಝ ಬಂತು. ka, ಕ ಬಂತು. ka, ಶಿಫ್ಟ್ ಇಟ್ಕೊಂಡಾಗ ಕ ಬಂತು. ಇದೆಲ್ಲ ASDF JKLF ಈ ಒಂದು ಲೈನಲ್ಲೇ ಇರತಕ್ಕಂಥದ್ದು. ಈಗ ಎಲ್ ಪ್ರೆಸ್ ಮಾಡ್ತೀನಿ. la, ಲ ಬಂತು. ಶಿಫ್ಟ್ ಇಟ್ಕೊಂಡಾಗ la, ಳ ಬಂತು. ಎಲ್ ಪಕ್ಕ ಸೆಮಿಕೋಲನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡ್ತೀನಿ. ಈಗ i, ನೋಡಿ, ಎಲ್ ಪಕ್ಕ ಸೆಮಿಕೋಲನ್ ಪ್ರೆಸ್ ಮಾಡಿದ್ರೆ ಇ ಇದು ಸ್ವತಂತ್ರ ಅಕ್ಷರ. ಶಿಫ್ಟ್ ಇಟ್ಕೊಂಡ್ರೆ i, ಇ ಆಯಿತು. ಅದ್ರ ಪಕ್ಕ ಅಪಾಸ್ಟ್ರಫಿ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡ್ತೀನಿ. ಈಗ u, ಉ ಆಯಿತು. ಶಿಫ್ಟ್ ಇಟ್ಕೊಂಡ್ರೆ u, ಉ ಆಯಿತು. ಈಗ ಮೇಲ್ಗಡೆ ಲೈನ್ ನೋಡೋಣ, ಅಂದರೆ QWERTY ಕೀಬೋರ್ಡ್ ನೋಡೋಣ. ಈಗ ಕ್ಯೂ ಪ್ರೆಸ್ ಮಾಡ್ತೀನಿ. ta, ಕ್ಯೂ ಪ್ರೆಸ್ ಮಾಡಿದ್ರೆ ಟಾ ಬಂತು. ಶಿಫ್ಟ್ ಇಟ್ಕೊಂಡಾಗ ta, ಠ ಬಂತು. ta, ಢ ಬಂತು. ಶಿಫ್ಟ್ ಇಟ್ಕೊಂಡಾಗ ta, ಢ ಬಂತು. ke, ಎ ಬಂತು. ke, ಶಿಫ್ಟ್ ಇಟ್ಕೊಂಡಾಗ ಎ ಬಂತು. ಈ ಒಂದು ಆಯ್ಕೆ ನಾನು ಮೊದಲೇ ಹೇಳಿದಾಗೆ ನೀವು ಬರೆಯುವಾಗ ಇಲ್ಲಿ ಬೇರೆ ಥರ ಚಿಹ್ನೆ ಏನೋ ತೋರಿಸುತ್ತಂತೆ, ಸೈಟೆಡ್ಗಳಿಗೆ ಬೇರೆ ಥರ ತೋರಿಸುತ್ತೆ. ಆದರೆ ಇದು ಅವಲಂಬಿತ ಸ್ವರವಾಗಿ ಮಾತ್ರ ಇಲ್ಲಿ ಟೈಪ್ ಆಗುತ್ತೆ. ra, ರ ಬಂತು. ಶಿಫ್ಟ್ ಹಿಡ್ಕೊಂಡಾಗ kru, ರು ಬಂತು. ಇದು ಯಾವುದಪ್ಪ ಅಂತಂದರೆ ಕ್ರು ಅಂತ ಬರಿತೀವಲ್ಲ, ಕಾ ಕೊಟ್ಟರು ಸೊಳಿ ಕ್ರು ಅಂತೀವಿ ನಾವು. ಆ ಒಂದು ಇದು ಸ್ವರ ಆಗಿರುತ್ತೆ. ಇದು ಕೂಡ ವ್ಯಂಜನಗಳ ಜೊತೆ ಬಳಸ್ತಕ್ಕಂಥ ಸ್ವತಂತ್ರ ಸ್ವರ ಆಗಿರುತ್ತೆ. ಇದರಲ್ಲಿ ನಿಮಗೆ ಒಂದು ಪದ ಬರೆದು ನಾನು ತೋರಿಸ್ತೀನಿ. ಈಗ ka, ಕ ಬರಿತೀನಿ. ಬರೆದ್ಬಿಟ್ಟು ಶಿಫ್ಟ್ ಹಿಡ್ಕೊಂಡು ಆರ್ ಒತ್ತುತ್ತೀನಿ. kru, ಆಮೇಲೆ ತಾ ಬರಿತೀನಿ. ta, ತಿ ಮಾಡ್ತೀನಿ ಅದನ್ನ. ki, ಈಗ ನೋಡೋಣ. krupi, ನೋಡಿ, ಕೃತಿ ಅಂತ ಬಂತು. ta, ತಾ ಬಂತು. ಶಿಫ್ಟ್ ಇಟ್ಕೊಂಡ್ರೆ ta, ತಾ ಬಂತು. ya, ಯ ಬಂತು. ಶಿಫ್ಟ್ ಇಟ್ಕೊಂಡಾಗ i, ಐ ಬಂತು. ku, ಹೂ ಬಂತು. ku, ಶಿಫ್ಟ್ ಇಟ್ಕೊಂಡಾಗ ಹೂ ಬಂತು. ki, ಇ ಬಂತು. ki, ಶಿಫ್ಟ್ ಇಟ್ಕೊಂಡಾಗ ಇ ಬಂತು. ko, ಓ ಬಂತು. ko, ಶಿಫ್ಟ್ ಇಟ್ಕೊಂಡಾಗ ಓ ಬಂತು. ಮತ್ತು ಇದೆಲ್ಲ ಅವಲಂಬಿತ ಸ್ವರಗಳು, ಯು ಐ ಓ ಮೂರು ಅಕ್ಷರಗಳು ಕೂಡ. pa, ಪ ಬಂತು. ಶಿಫ್ಟ್ ಇಟ್ಕೊಂಡಾಗ pa, ಪ ಬಂತು. ಈಗ ಕೆಳಗಡೆ ಲೈನು ನೋಡೋಣ. ಕೆಳಗಡೆ ಲೈನಲ್ಲಿ ನಮಗೆ ಝೆಡ್ ಪ್ರೆಸ್ ಮಾಡಿದ್ರೆ ಆ ಬರುತ್ತೆ. a, ಇದು ಒಂದು ಬದಲಾವಣೆ ಮಾಡ್ಕೊಂಡಿದ್ದಾರೆ ನುಡಿಯಲ್ಲಿ. ಬಹುಶಃ ಝೆಡ್ ಪ್ರೆಸ್ ಮಾಡಿದ್ರೆ ನೇರವಾಗಿ ನಮಗೆ ಜ್ಞ ಸಿಗುತ್ತೆ. sha, ಶ ಬಂತು ಎಕ್ಸ್ಗೆ. ಅದನ್ನು ಶಿಫ್ಟ್ ಇಟ್ಕೊಂಡ್ರೆ nya, ಜ್ಞ ಬಂತು. cha, ಸಿಗೆ ಚ ಬಂತು. cha, ಶಿಫ್ಟ್ ಇಟ್ಕೊಂಡಾಗ ಛ ಬಂತು. va, ವ ಬಂತು. kau, ಶಿಫ್ಟ್ ಇಟ್ಕೊಂಡಾಗ ಔ ಬಂತು. ನೋಡಿ, ಇದೆಲ್ಲ ನುಡಿಯಲ್ಲಿ ಯಾವ ರೀತಿ ಇದೆಯೋ ಅದೇ ಥರ ಇದೆ. ಝೆಡ್ಡಲ್ಲಿ ಮಾತ್ರ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. pa, ಭ ಬಂತು. pa, ಶಿಫ್ಟ್ ಇಟ್ಕೊಂಡಾಗ ಭ ಬಂತು. la, ನ ಬಂತು. la, ಶಿಫ್ಟ್ ಇಟ್ಕೊಂಡಾಗ ಣ ಬಂತು. va, ಮ ಬಂತು. ಶಿಫ್ಟ್ ಇಟ್ಕೊಂಡಾಗ ಅಂ ಬಂತು. alpavimama, ಸೊ ಅಲ್ಪ ವಿರಾಮ ಬಂತು. ಇದನ್ನ ಶಿಫ್ಟ್ ಇಟ್ಕೊಂಡಾಗ e, ನೋಡಿ, ಇಲ್ಲಿ ಎ ಅಕ್ಷರ ಕೊಟ್ಟಿದ್ದಾರೆ. ಅಂದರೆ ನಾವು ಎ ಇಂದ ಶುರುವಾಗತಕ್ಕಂಥ ಪದ ಬರಿಬೇಕಾದ್ರೆ ಶಿಫ್ಟ್ ಕಾಮ ಹೊಡಿಬೇಕಾಗತ್ತೆ. e purnavimama, ಸೊ ಫುಲ್ ಸ್ಟಾಪ್ ಬಂತು. ಶಿಫ್ಟ್ ಇಟ್ಕೊಂಡಾಗ e, ಎ ಬಂತು. i, ಸ್ಲ್ಯಾಶ್ ಇದೆಯಲ್ಲ ಅದನ್ನು ಒತ್ತಿದಾಗ ಐ ಬರುತ್ತೆ. ಶಿಫ್ಟ್ ಇಟ್ಕೊಂಡಾಗ ನಮಗೆ ಕ್ವಶನ್ ಮಾರ್ಕ್ ಬರುತ್ತೆ. prashnartaka, ಕ್ವಶನ್ ಮಾರ್ಕ್ ಬಂತು. ಸೊ ಈಗ ನಾವು ಮೇಲ್ಗಡೆ
ಲೈನಲ್ಲಿ 1ರಿಂದ 0ವರೆಗೂ ಅದನ್ನು ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಒಂದು ಆಶ್ಚರ್ಯ. ಆಶ್ಚರ್ಯ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದಲ್ಲ, ಎಕ್ಸ್ಕ್ಲಮೇಷನ್ ಮಾರ್ಕ್ ಅಂತೀವಲ್ಲ. 2 ಶಿಫ್ಟ್ ಹಿಡ್ಕೊಂಡಾಗ ಬ್ರೇವ್ ಅಂತ ಹೇಳುತ್ತೆ, ಆದರೆ ಇದು ಲಘು. ನಾವು ಕನ್ನಡದಲ್ಲಿ ಪದ್ಯಗಳಿಗೆ, ಅದರಲ್ಲೂ ಹಳೆಗನ್ನಡ ಪದ್ಯಗಳಿಗೆ ನಾವು ಲಘು ಗೂರು ಹಾಕ್ತಿದ್ವಲ್ಲ, ಆ ಲಘು. 3 ಶಿಫ್ಟ್ ಹಿಡ್ಕೊಂಡಾಗ ಮ್ಯಾಕ್ರಾನ್ ಅಂತ ಹೇಳುತ್ತೆ, ಆದರೆ ಇದು ಗುರು. ಲಘು ಗುರುನಲ್ಲಿ ಬರುತ್ತಲ್ಲ, ಆ ಗುರು. 4 ಶಿಫ್ಟ್ ಇಟ್ಕೊಂಡ್ರೆ ಇದು ಭಾರತೀಯ ರೂಪಾಯಿಗೆ ಸೆಟ್ ಮಾಡಿದ್ದಾರೆ. 5%. 6ಗೆ ಎಂಡ್. 7 ಶಿಫ್ಟ್ ಹಿಡ್ಕೊಂಡಾಗ ಅವಗ್ರಹ ಅಂತ ಹೇಳುತ್ತೆ. ಇದು ಯಾವುದಪ್ಪ ಅಂತಂದರೆ, ನಾವು ಶ್ಲೋಕಗಳನ್ನು ಬರೆಯುವಾಗ ಇದು ಕಾಮದ ರೀತಿ ಬಳಕೆ ಆಗುತ್ತೆ. 8ಕ್ಕೆ ಶಿಫ್ಟ್ ಇಟ್ಕೊಂಡ್ರೆ ನಕ್ಷತ್ರ ಬರುತ್ತೆ. 9 ಲೆಫ್ಟ್ ಬ್ರಾಕೆಟು. 0 ಬಲ ಆವರಣ. ಮೈನಸ್ಸು. ಶಿಫ್ಟ್ ಇಟ್ಕೊಂಡ್ರೆ ಅಡ್ಡಗೆರೆ. ಸಮಸೂಚಕ. ಸೊ ಅಂದರೆ ಈಕ್ವಲ್ಸು. ಶಿಫ್ಟ್ ಇಟ್ಕೊಂಡ್ರೆ ಪ್ಲಸ್ಸು. ಸೊ ಇಲ್ಲಿವರೆಗೂ ಏನೂ ಬದಲಾವಣೆ ಇಲ್ಲ. ಇದಾದ ಮೇಲೆ ನಾನು ನಿಮಗೆ ಪಿ ವರೆಗೂ ತೋರಿಸಿದ್ದೆ. ಈಗ ಪಿ ಪಕ್ಕದಲ್ಲಿ ಇನ್ನೂ ಕೆಲವು ಅಕ್ಷರಗಳಿದೆ, ತೋರಿಸ್ತೀನಿ ನೋಡಿ. ಇದು ಓ. ಓ ಅಂದರೆ ಓ ಅಕ್ಷರ ಸ್ವತಂತ್ರ ಅಕ್ಷರವಾಗಿ ಟೈಪ್ ಆಗುತ್ತೆ. ಶಿಫ್ಟ್ ಇಟ್ಕೊಂಡ್ರೆ ಓ ಬರುತ್ತೆ. ಇದು ಅದೇ ಓಪನ್ ಬ್ರಾಕೆಟ್ ಇತ್ತಲ್ಲ, ಆ ಒಂದು ಕೀಬೋರ್ಡ್ಗೆ ಸೆಟ್ ಆಗಿರೋದು. ಆಮೇಲೆ ಕ್ಲೋಸ್ ಬ್ರಾಕೆಟ್ಗೆ ಔ ಸೆಟ್ ಮಾಡಿದ್ದಾರೆ. ಶಿಫ್ಟ್ ಇಟ್ಕೊಂಡ್ರೆ ನುಕ್ತ ಅಂತ ಬರುತ್ತೆ. ಇದನ್ನು ನಾವು ಸಾಮಾನ್ಯ ಈ ಕೆಲವು ಪದಗಳನ್ನು ಬರೆಯುವಾಗ, ಈಗ ಫೋಟೋ ಮತ್ತು ಕೆಲವು ಹೆಸರುಗಳಲ್ಲೂ ಕೂಡ ಫರೀದ ಇಂತೆಲ್ಲ ಇರುತ್ತಲ್ಲ, ಆ ಥರ ಸಂದರ್ಭದಲ್ಲಿ ಈ ಒಂದು ಕೀಯನ್ನು ಬಳಸ್ಕೋಬೇಕಾಗತ್ತೆ. ಈಗ ಎಫ್ ಅಕ್ಷರ ನೋಡೋಣ. ಎಫ್ ಅಕ್ಷರನ ಒತ್ತಕ್ಷರವಾಗಿ ಇವರು ಕೂಡ ಬಳಸ್ಕೊಂಡಿದ್ದಾರೆ. ಮೊದಲನೇದಾಗಿ ನಾನು ಒಂದು ಒತ್ತಕ್ಷರ ಹಾಕೋದು ತೋರಿಸ್ತೀನಿ. ಅಕ್ಕ ಅಂತ ಬರಿತೀನಿ. ಅ ಬರೆದಿದ್ದೀನಿ. ಈಗ ಕೆ ಬರಿತೀನಿ, ಕಾಗೆ. ಎಫ್ ಬರಿತೀನಿ ಒತ್ತಿಗೆ, ಮತ್ತೆ ಕಾ ಬರಿತೀನಿ. ಈಗ ಚೆಕ್ ಮಾಡೋಣ. ಅಕ್ಕ ಅಂತಾಗಿದೆ. ಇದಾದಮೇಲೆ ಇನ್ನೂ ಒಂದು ಕೆಲಸಕ್ಕೆ ಈ ಎಫ್ ಬಳಕೆ ಆಗುತ್ತೆ. ಇದು ಕೂಡ ನುಡಿಯಲ್ಲಿ ಇರೋ ಥರನೇ. ಈಗ ಯಾವುದೇ ಒಂದು ಪದದ ಕೊನೆಯಲ್ಲಿ ನಾವು ಅದನ್ನು ಅರ್ಧಾಕ್ಷರ ಮಾಡಬೇಕು ಅಂತಂದರೆ, ಉದಾಹರಣೆಗೆ ಹೇಳಬೇಕು ಅಂತಂದರೆ ಅರವಿಂದ್, ಆನಂದ್ ಈ ಥರ ಬರಿಬೇಕು ಅಂತಂದರೆ ಅವಾಗಲೂ ಕೂಡ ಎಫನ್ನು ಬಳಕೆ ಮಾಡ್ಬೋದು. ಅದನ್ನು ಕೂಡ ಒಂದು ನಿಮಗೆ ತೋರಿಸ್ಬಿಡ್ತೀನಿ. ಈಗ ಆನಂದ್ ಅಂತ ಬರಿತೀನಿ. ಆ ಬರೆಯೋಕ್ಕೆ ಝಡ್ ತಗೋತೀನಿ. ಆ ನ ಅಂ ದ ಬರೆದಿದ್ದೀನಿ. ಈಗ ಎಫ್ ಒತ್ತುತ್ತೀನಿ. ನೋಡೋಣ. ನೋಡಿ, ಆನಂದ್ ಆಯಿತು. ಇದಲ್ಲದೆ ಶಿಫ್ಟ್ ಹಿಡ್ಕೊಂಡು ಎಫ್ ಒತ್ತಿದ್ರೆ ನಮಗೆ ರು ಅಕ್ಷರ ಬರುತ್ತೆ. ಆ ಈ ಉ ರು ಇದೆಯಲ್ಲ, ಋಷಿ ಅಂತೀವಲ್ಲ, ಆ ಅಕ್ಷರ ಬರುತ್ತೆ. ಅದನ್ನು ಕೂಡ ನಿಮಗೆ ಒಂದು ಪದ ಬರೆದು ತೋರಿಸ್ತೀನಿ ನೋಡಿ. ಈಗ ಶಿಫ್ಟ್ ಹಿಡ್ಕೊಂಡು ಎಫ್ ಒತ್ತೀನಿ, ರು ಬಂತು. ಮತ್ತು ಎಕ್ಸ್ ಒತ್ತೀನಿ, ಶ ಬಂತು. ಐ ಒತ್ತೀನಿ, ಋಷಿ ಬಂದಿದೆ. ಚೆಕ್ ಮಾಡೋಣ. ಋಷಿ ಅಂತ ಬಂತು. ಈಗ ಎಸ್ಕೇಪ್ ಕೆಳಗಡೆ ಒಂದು ಗ್ರಾಫ್ ಅಂತ ಬಟನ್ ಇದೆಯಲ್ಲ, ಅದನ್ನು ಶಿಫ್ಟ್ ಇಟ್ಕೊಂಡಾಗ ಟಿಲ್ಡಾ ಅಂತ ಹೇಳುತ್ತೆ. ಹಾಗೆ ಪ್ರೆಸ್ ಮಾಡಿದ್ರೆ ಗ್ರಾಫ್ ಅಂತ ಹೇಳುತ್ತೆ. ಅದಕ್ಕೂ ಕೂಡ ಇವರು 2 ಲೆಟರನ್ನು ಅಸೈನ್ ಮಾಡಿದ್ದಾರೆ. ಅದು ಏನಂತ ನೋಡೋಣ. ಈಗ ಮೊದಲನೇದಾಗಿ ಗ್ರಾಫ್ ಯಾವುದಕ್ಕೆ ಬಳಸ್ತಾರಪ್ಪ ಅಂತಂದರೆ, ನಾವು ಸೂರ್ಯ, ಕಾರ್ಯಕ್ರಮ, ಕರ್ನಾಟಕ ಈ ಥರ ಎಲ್ಲ ಬರೆಯುವಾಗ ಕನ್ನಡದಲ್ಲಿ ಅರ್ಕಾವತ್ತು ಅಂತ ಹೇಳಿ ಒಂದು ಸಂಕೇತ ಬಳಸ್ತೀವಿ. ಅದಕ್ಕೆ ಇದನ್ನು ಬಳಸ್ತಾರೆ. ಈಗ ನಾನು ಸೂರ್ಯ ಅಂತ ಬರೆದು ನಿಮಗೆ ತೋರಿಸ್ತೀನಿ. ಸಾ ಬರಿತೀನಿ. ಸೂ ಆಯಿತು. ಈಗ ರ ಬರಿತೀನಿ.
ರಾ ಬರ್ದೆ. ಈಗ ಗ್ರಾಫ್ ಓದ್ತೀನಿ. Sora akshara evatu sonne sonne di vattu. ಈಗ ಯಾ ಬರಿತೀನಿ. Ya. ಈಗ ನೋಡೋಣ, ಓದಿಸ್ತೀನಿ. Surya. ಸೂರ್ಯ ಅಂತ ಬಂತು. ಇದಾದಮೇಲೆ ಶಿಫ್ಟ್ ಹಿಡ್ಕೊಂಡು ಗ್ರಾಫ್ ಓದಿದ್ರೆ ಟಿಲ್ಡಾ ಅಂತ ಹೇಳುತ್ತಲ್ಲ, ಅದು ಯಾತಕಪ್ಪ ಉಪಯೋಗ ಆಗುತ್ತೆ ಅಂತಂದರೆ, ಈಗ ಒಂದು ಪದದಲ್ಲಿ ಮಧ್ಯದಲ್ಲಿ ನಾವು ಒಂದು ರೀತಿ ಅರ್ಧಾಕ್ಷರ ಥರ ಉಚ್ಚಾರಣೆ ಮಾಡಬೇಕಾಗತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಕಿರಣ್ ಕುಮಾರ್, ಅನಿಲ್ ಕುಮಾರ್ ಈ ಥರ ಬಂದಾಗ ಅನಿಲ್ ಲಾ ಲ್ ಅಂತ ಬರಬೇಕಲ್ಲ, ಆವಾಗ ಇದನ್ನು ಬಳಸಬೇಕಾಗತ್ತೆ. ಈಗ ನಾನು ಅನಿಲ್ ಕುಮಾರ್ ಬರೆದು ನಿಮಗೆ ತೋರಿಸ್ತೀನಿ. ಅದೇ ಥರ ಲ ಬರ್ದಿದ್ದೀನಿ. ಈಗ ನಾನು ಶಿಫ್ಟ್ ಹಿಡ್ಕೊಂಡು ಟಿಲ್ಡಾ ಓದ್ತೀನಿ. ನೋಡಿ ನೋಡಿ ಹೇಳ್ತದು ಕು ಮಾ ರ. ಈಗ ನೋಡಿ ಅನಿಲ್ ಕುಮಾರ್ ಅನ್ಬೇಕಾದ್ರೆ ಮತ್ತೆ ನಾವು ಎಫ್ ಒತ್ತಬೇಕು. ಈಗ ಓದಿಸಿ ನೋಡೋಣ. ನೋಡಿ, ಪದದ ಮಧ್ಯದಲ್ಲಿ ಅರ್ಧಾಕ್ಷರ ಮಾಡಬೇಕು ಅಂದರೆ ಶಿಫ್ಟ್ ಹಿಡ್ಕೊಂಡು ಟಿಲ್ಡಾ ಒತ್ತಬೇಕು. ಪದದ ಕೊನೆಯಲ್ಲಿ ನಾವು ಅದನ್ನು ಅರ್ಧಾಕ್ಷರ ಮಾಡ್ಕೋಬೇಕು ಅಂತಂದರೆ ಎಫ್ ಒತ್ತಬೇಕು. ಇದಿಷ್ಟು ಎಲ್ಲ ಒಂದು ಕೀಸ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ಮತ್ತು ಈ ಒಂದು ಕಿಲಿಮಣೆಯಿಂದ ನೀವು ಯಾವ ಒಂದು ಅಪ್ಲಿಕೇಶನ್ ಇದ್ದರೂ ಕೂಡ ನೇರವಾಗಿ ನೀವು ಇಂಗ್ಲೀಷಿಂದ ಕನ್ನಡಕ್ಕೆ ಬದಲಾವಣೆ ಮಾಡಿಕೊಂಡು ಬರೆಯುತ್ತಾ ಹೋಗಬಹುದು. ಅದನ್ನು ನಾನೀಗ ಉದಾಹರಣೆಯಾಗಿ ತೋರಿಸ್ತೀನಿ ನೋಡಿ. ಈಗ ನಾನು ನಾರಾಯಣ್ ರಾಯ್ಕರ್ ಅವರ ಚಾಟನ್ನೇ ತಗೋತೀನಿ ನಾನು. ಸೊ ಟೈಪ್ ಟು ನಾರಾಯಣ್ ವಿ ಅಂತ ಬಂದಿದೆ. ಈಗ ಮತ್ತೆ ನಾನು ಕನ್ನಡಕ್ಕೆ ಬದಲಾವಣೆ ಮಾಡ್ಕೋತೀನಿ. ನೋಡಿ, ನಾನು ಈಗ ವಾಟ್ಸಪ್ಪಲ್ಲಿ ಬರೆದಿದ್ದೀನಿ. ಈಗ ನಾನು ಎಂಟರ್ ಕೊಡೋದ್ರ ಮೂಲಕ ಇದನ್ನು ಅವರಿಗೆ ಕಳಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಸುಲಭವಾಗಿ ಈ ಒಂದು ಕೀಬೋರ್ಡನ್ನು ಬಳಸಬಹುದಾಗಿದೆ. ಇದರಲ್ಲಿ ಇವರು ಇನ್ನು ಮುಂದಿನ ದಿನಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡತಕ್ಕಂಥ ಒಂದು ಯೋಜನೆಗಳನ್ನು ಕೂಡ ಇವರು ಹಮ್ಮಿಕೊಂಡಿದ್ದಾರೆ. ಅದೇನಪ್ಪ ಅಂತಂದರೆ, ಈಗ ನಮಗೆ ಸಿಂಬಲ್ಗಳನ್ನು ಬರೆಯೋದಕ್ಕೆ ಇಂಗ್ಲೀಷ್ ಕೀಬೋರ್ಡ್ಗೆ ನಾವು ಸ್ವಿಚ್ ಆಗಬೇಕಾಗಿದೆ. ಉದಾಹರಣೆಗೆ ಇವರು ಸೆಮಿಕೊಲಾನ್ ಮತ್ತು ಅಪಾಸ್ಟ್ರಫಿ ಈ ಥರ ಕೆಲವು ಸಿಂಬಲ್ ಬರೆಯತಕ್ಕಂಥ ಕೀಗಳನ್ನು ಬಳಸ್ಕೊಂಡಿದ್ದಾರೆ. ಹಾಗಾಗಿ ಇವರು ಮುಂದಿನ ದಿನಗಳಲ್ಲಿ ಕ್ಯಾಪ್ಸ್ ಲಾಕನ್ನು ಆನಲ್ಲಿ ಇಟ್ಕೊಂಡಾಗ ಸಿಂಬಲ್ಗಳು ಮೊದಲಿನಂತೆ ಕೆಲಸ ಮಾಡತಕ್ಕಂಥ ಒಂದು ಯೋಜನೆ ಕೂಡ ಇಟ್ಕೊಂಡಿದ್ದಾರೆ. ಹಾಗೆ ಕೆಲವೊಂದು ಅಕ್ಷರಗಳಿಗೆ, ಉದಾಹರಣೆಗೆ ಹೇಳಬೇಕು ಅಂದರೆ ಜ್ಞ, ಕ್ಷ ಈ ಥರ ಒಂದು ಅಕ್ಷರಗಳಿಗೆ ಶಾರ್ಟ್ಕಟ್ಟನ್ನು ಒಂದು ಕ್ರಿಯೇಟ್ ಮಾಡೋದಕ್ಕೂ ಕೂಡ ಇವರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ಇನ್ನು ಈ ಒಂದು ಕೀಬೋರ್ಡು ಇನ್ನೂ ಹೆಚ್ಚು ಸುಲಭವಾಗಿ ಬರೆಯೋದಕ್ಕೆ ಸಹಾಯ ಆಗೋ ಥರ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಇವರು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಹಾಗೆ ನಮ್ಮ ನಾರಾಯಣ್ ರಾಯ್ಕರ್ ಹಾಗೂ ತಂಡದವರು ಮುಂದಿನ ದಿನಗಳಲ್ಲಿ ಈ ಒಂದು ಸುಲೇಖನಿ ಕೀಬೋರ್ಡನ್ನು ವಿಂಡೋಸ್ ಅಪ್ಡೇಟ್ ಜೊತೆಗೆ ಬರೋ ಥರ ಮಾಡೋದು ಯೋಜನೆಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ಈ ಒಂದು ಕೀಬೋರ್ಡನ್ನು ತಾವೆಲ್ಲರೂ ತಮ್ಮ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಬಳಸಿ. ನಿಮಗೆ ಇದರಲ್ಲಿ ಏನಾದರೂ ಬದಲಾವಣೆ ತರಬಹುದು ಅಂತ ಅನಿಸಿದ್ರೆ ನೀವು ನೇರವಾಗಿ ಶ್ರೀನಿವಾಸ ಮೂರ್ತಿ ಅವರನ್ನು ಸಂಪರ್ಕಿಸಿ ಅವರಿಗೆ ತಿಳಿಸ್ಬೋದು. ಅಥವಾ ನಾರಾಯಣ್ ರಾಯ್ಕರ್ ಅಥವಾ ವಿಲೇಶ್ ಬಂಡೇಕರ್ 3 ಜನರಲ್ಲಿ ಯಾರೇ ನಿಮಗೆ ಗೊತ್ತಿದ್ರು ಕೂಡ ನೀವು ಅವರಿಗೆ ತಿಳಿಸಿದ್ರೆ ಅವರು ಮುಂದಿನ ಅಪ್ಡೇಟ್ಗಳಲ್ಲಿ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಒಂದು ಅಳವಡಿಸಲಿಕ್ಕೆ ಇರತಕ್ಕಂಥ ಸಾಧ್ಯತೆಗಳನ್ನು ಗಮನಿಸಿ ಅವರು ಅದನ್ನು ಅಳವಡಿಸ್ಕೋತಾರೆ. ನಮ್ಮ ಅಂಧ ಸಮುದಾಯದ ಮಿತ್ರರು ನಮಗಾಗಿ ಒಂದು ಹೊಸ ಕನ್ನಡದ ಕೀಲಿಮಣೆಯನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ನಮಗೆಲ್ಲ ನಿಜವಾಗಲೂ ಬಹಳ ಸಂತೋಷದ ವಿಷಯ. ನಾನು ಮೈಕ್ರೋಸಾಫ್ಟ್ ವರ್ಡಲ್ಲಿ ಕೂಡ ಒಂದು ವಾಕ್ಯವನ್ನು ಬರೆದು ನಿಮಗೆ ತೋರಿಸ್ತೀನಿ. ನೋಡಿ, ಕನ್ನಡ ತಂತ್ರಾಂಶದ ಎಲ್ಲ ವೀಕ್ಷಕರಿಗೂ ಅಭಿನಂದನೆಗಳು ಅಂತ ಬರೆದಿದ್ದೀನಿ. ಇದರಲ್ಲಿ ಎಲ್ಲ ಥರ ಅಕ್ಷರಗಳು ನಾನು ಬಳಸ್ಕೊಂಡಿದ್ದೀನಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.